ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ದಾಸವಾಳ ಗಿಡದ ಆರೈಕೆ ಮತ್ತು ಅದರ ಒಂದು ಫರ್ಟಿಲೈಸರನ್ನು ಹೇಳ್ತೀನಿ. ಹೆಚ್ಚು ಚಿಗುರಿ ಹೆಚ್ಚು ಹೂ ಬಿಡಲಿಕ್ಕೆ ಒಂದು ಫರ್ಟಿಲೈಸರನ್ನು ಹೇಳ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಫರ್ಟಿಲೈಸರನ್ನು ಹಾಕೋದ್ರಿಂದ ಹೆಚ್ಚೆಚ್ಚು ಹೂ ಬರಲಿಕ್ಕೆ ಮತ್ತು ಮೊಗ್ಗು ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ನನ್ನ ಇನ್ನೊಂದು ಚಾನಲ್ JH ಕನ್ನಡ ಸ್ಟೋರೀಸ್ ಅಂತ, ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ದಾಸವಾಳ ಗಿಡ ಇದು ನರ್ಸರಿಯಿಂದ ತಂದ ದಾಸವಾಳ ಗಿಡ. ಇದು 2 ವರ್ಷದ ಹಿಂದೆ ತಂದಿರೋದು. ಇದನ್ನು ನಾನು ಗ್ರಾಫ್ಟಿಂಗ್ ಮಾಡಿ ಬದುಕಿಸ್ಕೊಂಡಿದ್ದೀನಿ. ಅದು ಹೇಗೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದನ್ನು ಈ ವಿಡಿಯೋದ ಎಂಡಲ್ಲಿ ಹಾಕ್ತೀನಿ. ಇದನ್ನು ಕೂಡ ಮತ್ತೊಂದು ಗಿಡನ ಮಾಡ್ಕೊಂಡಿದ್ದೀನಿ, ಬೇಕಾದರೆ ನೋಡ್ಕೊಳ್ಳಿ. ಅದು ನಾವು ಕಟಿಂಗ್ ಹಾಕೋದ್ರಿಂದ ಬದುಕಲ್ಲ. ನರ್ಸರಿಯಿಂದ ತಂದ ದಾಸವಾಳ ಗಿಡಗಳು ಬದುಕಲ್ಲ ಅನ್ನೋದು ತುಂಬ ಜನರ ಕಂಪ್ಲೇಂಟು. ಹಾಗಾಗಿ ಆ ರೀತಿ ಗ್ರಾಫ್ಟಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅದು ಬೇರೆ ಬರುತ್ತೆ. ಒಂದು ಕಟಿಂಗು ಕೂಡ ಸಾಯಲ್ಲ. ಬೇಕಾದರೆ ನೋಡಿ, ಈ ಟೈಮಲ್ಲಿ ನಾವು ಆ ಗ್ರಾಫ್ಟಿಂಗನ್ನು ಮಾಡ್ಕೊಳ್ಳೋದ್ರಿಂದ ಮತ್ತೊಂದು ಗಿಡನ ಮಾಡ್ಕೋಬೋದು. ಯಾವ ಟೈಮಲ್ಲಿ ಮಾಡೋದು ಎಲ್ಲವನ್ನೂ ಆ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ. ಬೇಕಾದರೆ ನೋಡಿಕೊಂಡು ಗ್ರಾಫ್ಟಿಂಗ್ ಮಾಡ್ಕೊಳ್ಳಿ. ಯಾರು ಬೇಕಾದರೂ ಮಾಡ್ಬೋದು ಅದನ್ನು. ನೋಡಿ, ಮಲ್ಲಿಗೆ ಹೂವು ತುಂಬ ಚೆನ್ನಾಗಿ ಹೂವು ಆಗ್ತಾಯಿದೆ. ಇದಕ್ಕೆ ನಾವು 7 ಸುತ್ತಿನ ಮಲ್ಲಿಗೆ ಅಂತ ಹೇಳ್ತೀವಿ. ಇದು ಸ್ವಲ್ಪ ಅಷ್ಟೊಂದು ಹೂವು ಆಗಲ್ಲ, ಆದರೂ ಕೂಡ ಹೂವಾಗಿದೆ. ನಾನು ಆ ಫರ್ಟಿಲೈಸರ್ನ ಇದಕ್ಕೂ ಕೂಡ ಹಾಕ್ತೀನಿ. ನೋಡಿ, ನಾವು ಬಿಸಿಲಲ್ಲಿ ದಾಸವಾಳ ಗಿಡಗಳನ್ನು ತುಂಬ ಬಿಸಿಲು ಬರುವಂಥ ಜಾಗದಲ್ಲಿ ಇಟ್ಟರೆ ಒಂದಷ್ಟು ಹೂ ಬರೋದು, ಮೊಗ್ಗುದ್ರೋದು ಎಲ್ಲ ಸಾಮಾನ್ಯವಾಗಿರುತ್ತೆ. ನೋಡಿ, ನಾನಿದು ಗ್ರಾಫ್ಟಿಂಗ್ ಮಾಡಿರೋದು ಸ್ವಲ್ಪನೂ ಬಾಡಿಲ್ಲ. ಬಾಡದೆ ಹೋದರೆ ಅದು ಬದುಕತ್ತೆ ಅಂತ ನಾನು ದಾಸವಾಳ ಗಿಡಗಳನ್ನು ಇಟ್ಟಿರೋವಂಥ ಇದರಲ್ಲಿ ಪಿಟೋನಿಯಾನ ಕಟಿಂಗನ್ನು ಹಾಕ್ಕೊಂಡಿದ್ದೆ. ಹಾಗಾಗಿ ಒಂದಷ್ಟು ಆ ದಾಸವಾಳ ಗಿಡ ಕಾಣದೇ ಇರೋ ಹಾಗೆ ಆಗಿಬಿಟ್ಟಿದೆ. ಅದು ಚೆನ್ನಾಗಿ ಹೂ ಬಿಡ್ತಾ ಇದೆ ಅಂತ ನಾನು ಅದನ್ನು ತೆಗೆದಿಲ್ಲ. ನೋಡಿ, ಇದಕ್ಕೆ ಪೋಷಕಾಂಶಗಳು ಹೆಚ್ಚಾಗಿ ಬೇಕಾಗತ್ತೆ ದಾಸವಾಳ ಗಿಡಕ್ಕೆ. ಮತ್ತು ನಾವು ತುಂಬ ಬಿಸಿಲಲ್ಲಿ ಇಡೋದ್ರಿಂದ ವಾತಾವರಣದ ಏರುಪೇರಿಂದ ಮೊಗ್ಗುದ್ರೋದು ಸರ್ವೇ ಸಾಮಾನ್ಯ. ನೋಡಿ, ನಾನಿದು ಕಟಿಂಗ್ ಮಾಡಿ ರೀಪಾಟಿಂಗ್ ಮಾಡಿರುವಂಥ ಗಿಡ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ನೋಡಿ. ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿದರೆ ನೀವು ದಾಸವಾಳ ಗಿಡದ ವಿಡಿಯೋದಲ್ಲಿ ಒಂದು ಚೂರು ಚಿಗುರಿರಲಿಲ್ಲ. ಆ ರೀತಿ ಆಗಿ ನಾನು ಅದನ್ನು ಕಟ್ ಮಾಡಿದ್ದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಮತ್ತು ನಾವು ದಾಸವಾಳ ಗಿಡಗಳನ್ನು ಈ ಟೈಮಲ್ಲೆಲ್ಲ, ಅಂದರೆ ಏಪ್ರಿಲ್ ಮೇದಲ್ಲೆಲ್ಲ ಒಂದು 2 ಅಥವಾ 3 ಗಂಟೆಗಳ ಕಾಲ ಬಿಸಿಲು ಬಂದರೆ ಸಾಕಾಗತ್ತೆ. ಈಗ ತುಂಬ ಹೀಟ್ ಇದೆಯಲ್ಲ, ಹಾಗಾಗಿ ನೋಡಿ ಇದನ್ನೆಲ್ಲ ನಾನು ತುಂಬ ಬಿಸಿಲು ಬರದೇ ಇರೋವಂಥ ಜಾಗದಲ್ಲಿ ಇಟ್ಟಿದ್ದೆ. ಹಾಗಾಗಿ ಚೆನ್ನಾಗಿ ಚಿಗುರು ಬಂದಿದೆ ಮತ್ತು ಹೆಲ್ದಿಯಾಗಿ ಇದೆ. ನಾನು ಇದಕ್ಕೆ ನಿನ್ನೆ ಈ ಮಾತ್ರೆಗಳನ್ನೆಲ್ಲ ಉಳಿದಿರೋವಂಥ ಮಾತ್ರೆಗಳನ್ನು ಸ್ಪ್ರೇ ಮಾಡಿದ್ದೆ. ನೋಡಿ, ಸ್ವಲ್ಪ ಫಂಗಸ್ ಆಗಿತ್ತು, ಅಂದರೆ ಕೀಟಗಳು ಬಂದಿತ್ತು. ಈಗ ಒಳ್ಳೆ ಚಿಗುರು ಬರ್ತಾ ಇದೆ. ಮೊನ್ನೆ ಒಂದು ವಿಡಿಯೋ ಮಾಡಿದ್ನಲ್ಲ, ಅದನ್ನು ಸ್ಪ್ರೇ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ. ರೀಪಾಟಿಂಗ್ ಮಾಡಿದ ಮೇಲೆ ನಾವು 15 ದಿವಸಕ್ಕೆ ಒಂದು ಸಾರಿ ಆದರೂ ಈ ರೀತಿ ಫರ್ಟಿಲೈಸರನ್ನು ಹಾಕಬೇಕಾಗತ್ತೆ. ಹಾಕೋದ್ರಿಂದ ಚೆನ್ನಾಗಿ ಹೆಲ್ದಿಯಾಗಿ ಚಿಗುರು ಬರುತ್ತೆ, ದಪ್ಪನಾಗಿ ಚಿಗುರು ಬರುತ್ತೆ. ನೋಡಿ, ಇವತ್ತು ತೋರಿಸ್ತೀನಿ ಯಾವುದೊಂಥರ ಫಂಗಸ್ ಕೂಡ ಇದರಿಂದ ಆಗಲ್ಲ. ಇದು ಬೂದಿ ವುಡ್ ಆ್ಯಶ್ ಅಂತ. ಈ ರೀತಿ ಪ್ರಾಡಕ್ಟ್ಗಳು ಬೇಕಾದರೆ ನಾನು ಆನ್ಲೈನ್ ಲಿಂಕನ್ನು ಹಾಕ್ತೀನಿ, ಬೇಕಾದರೆ ತರಿಸ್ಕೊಳ್ಳಿ. ಬೂದಿ ಕೂಡ ಸಿಗತ್ತೆ. ಇದು ತುಂಬಾ ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ ಎಲ್ಲ ಹೆಚ್ಚಾಗಿರುತ್ತೆ. ಮತ್ತು ಇದರಲ್ಲಿ ಸೋಡಿಯಂ ಕೂಡ ಇರುತ್ತೆ. ಹಾಗಾಗಿ ಇದನ್ನು ನಾವು ಸ್ವಲ್ಪನೇ ಹಾಕಬೇಕು, ತುಂಬ ಹಾಕೋ ಹಾಗಿಲ್ಲ. ಇದು ಕೀಟನಾಶಕನೂ ಕೂಡ ಹೌದು. ನಾವು ಎಲೆಗಳ ಮೇಲೆಲ್ಲ ಇದನ್ನು ಸ್ಪ್ರಿಂಕಲ್ ಮಾಡೋದ್ರಿಂದ ಕೆಲವು ಎಲೆಗಳ ತಿನ್ನೋವಂಥ ಕೀಟ ಬರುತ್ತಲ್ಲ, ಅದನ್ನು ಕೂಡ ಈ ಸ್ನೇಹಿಂಗ್ ಎಲ್ಲ ಅದಕ್ಕೆ ಹತೋಟಿ ಮಾಡುತ್ತೆ. ತುಂಬ ಕೀಟಗಳನ್ನು ಅದರಲ್ಲಿ ಹತೋಟಿ ಮಾಡ್ಬೋದು. ಮತ್ತು ಬೇರಿಗೂ ಕೂಡ ಫಂಗಸ್ ಆಗಲ್ಲ ಅದನ್ನು ಹಾಕೋದ್ರಿಂದ. ಇದು ಈರುಳ್ಳಿ ಸಿಪ್ಪೆ. ಈರುಳ್ಳಿ ಸಿಪ್ಪೆಯಲ್ಲಿ ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಹೆಚ್ಚಾಗಿರುತ್ತೆ. ಹಾಗಾಗಿ ಇದನ್ನು ಹಾಕೋದ್ರಿಂದ ಮೊಗ್ಗು ಉದುರೋದು ಕಡಿಮೆ ಆಗುತ್ತೆ. ಮೆಗ್ನೀಷಿಯಂ ಹೆಚ್ಚಾಗಿದ್ದರೆ ಬೇರು ಸ್ಟ್ರೆಂತ್ ಆಗುತ್ತೆ. ಹಾಗಾಗಿ ನಾವು ಈರುಳ್ಳಿ ಸಿಪ್ಪೆನ ಆಗಾಗ ಗಿಡಗಳಿಗೆ ಈ ರೀತಿ ಪೌಡ್ರ್ ಮಾಡಿ ಅಥವಾ ಲಿಕ್ವಿಡ್ ಮಾಡಿ ಹಾಕ್ತಾ ಇರಬೇಕಾಗತ್ತೆ. ನೋಡಿ, ನಾನು ಇವೆಲ್ಲವನ್ನು 3 ಸ್ಪೂನ್ ತಗೊಂಡಿದ್ದೀನಿ. ನೋಡಿ, ಇದು ಟೀ ಪುಡಿ. ನಮ್ಮ ದಾಸವಾಳ ಗಿಡಗಳಿಗೆ ಎಸಿಟಿಕ್ ಸಾಯಿಲ್ ಬೇಕಾಗತ್ತೆ. ಹಾಗಾಗಿ ನಾವು ಟೀ ಪುಡಿನ ಹಾಕೋದ್ರಿಂದ ಎಸಿಟಿಕ್ ಆಗುತ್ತೆ, ನೈಟ್ರೋಜನ್ ಹೆಚ್ಚಿರುತ್ತೆ, ಮತ್ತು ಪೊಟ್ಯಾಷಿಯಮ್ ಕೂಡ ಇದರಲ್ಲಿ ಇರುತ್ತೆ. ಒಳ್ಳೊಳ್ಳೆ ಮಿನರಲ್ಸ್ಗಳು ಇವೆಲ್ಲದರಲ್ಲೂ ಇರೋದ್ರಿಂದ ನಾವು ಇದನ್ನು ಕೂಡ ನಾನು ಇಲ್ಲಿ 1.5 ಸ್ಪೂನನ್ನು ತೊಗೊಂಡಿದ್ದೀನಿ ಅಷ್ಟೇ. ಯಾಕಂದರೆ ಇದು ಫ್ರೆಶ್ ಟೀ ಪುಡಿ. ನೀವು ಯೂಸ್ ಮಾಡಿರೋವಂಥ ಟೀ ಪುಡಿ ಇದ್ದರೆ ಅದನ್ನು ಒಣಗಿಸ್ಕೊಂಡು 3 ಸ್ಪೂನ್ ತೊಗೋಬೋದು. ನೋಡಿ, ಈ ರೀತಿ ಇವೆಲ್ಲವನ್ನು ನಾನು ಮಿಕ್ಸ್ ಮಾಡಿ
ನೋಡಿ ಇವೆಲ್ಲದರಲ್ಲೂ ಒಳ್ಳೊಳ್ಳೆ ಮಿನರಲ್ಸ್ ಇರೋದ್ರಿಂದ ಕೀಟನಾಶಕ ಕೂಡ ಹೌದಾಗಿರೋದ್ರಿಂದ ಇದನ್ನು ನಾವು ಹಾಕೋದ್ರಿಂದ ಹೆಚ್ಚು ಚಿಗುರು ಬರಲಿಕ್ಕೆ, ಬೇರು ಸ್ಟ್ರೆಂತ್ ಆಗಲಿಕ್ಕೆ ಮತ್ತು ಮೊಗ್ಗು ಉದುರದೇ ಇರೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮೊಗ್ಗು ಉದುರೋದು ವಾತಾವರಣದಿಂದ ಆಗಿರೋದ್ರಿಂದ ಕೆಲವೊಂದು ವಾತಾವರಣದಲ್ಲಿ ಅದು ಆಗತ್ತೆ, ನಾವು ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸಾರಿ ನಾವು ಈ ರೀತಿ ಫರ್ಟಿಲೈಸರನ್ನು ಹಾಕೋದ್ರಿಂದ ಫರ್ಟಿಲೈಸರ್ ಕಡಿಮೆ ಆಗಿದ್ದರೆ ಅದನ್ನು ತಪ್ಪಿಸ್ಬೋದು, ಅದರಿಂದ ಉದುರೋದಾದರೆ. ಮತ್ತು ಮೊಗ್ಗು ಉದುರೋದು ಫಂಗಸ್ಸಿಂದ ಆಗಿರುತ್ತೆ. ಹಾಗಾಗಿ ನಾವು ಒಂದಷ್ಟು ನೀಮ್ ಆಯಿಲನ್ನು ಸ್ಪ್ರೇ ಮಾಡಬೇಕು, ಇಲ್ಲ ಸೋಪಿನ ನೀರನ್ನು ಸ್ಪ್ರೇ ಮಾಡಬೇಕು. ಅವೆಲ್ಲವನ್ನು ಸ್ಪ್ರೇ ಮಾಡೋದ್ರಿಂದ ಮೊಗ್ಗು ಉದುರೋದು ಕಡಿಮೆ ಆಗುತ್ತೆ. ಹಾಗೆ ನೋಡಿ ನಾನಿಲ್ಲಿ 1 ಲೀಟ್ರ್ ನೀರಿಗೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮತ್ತು ಮೊಗ್ಗು ಉದುರೋದಕ್ಕೆ ಕಾರಣ ಓವರ್ ಫರ್ಟಿಲೈಸರ್ ಆಗಿರ್ಬೋದು, ಮತ್ತು ನೀರು ಹೆಚ್ಚಾದರೂ ಕೂಡ ಆಗುತ್ತೆ, ಬೇರು ಸ್ವಲ್ಪ ಕೊಳೆಯುತ್ತಾ ಬರುತ್ತೆ. ಹಾಗಾಗಿ ನೀರನ್ನು ಕೂಡ ನಾವು ಮಿತವಾಗಿ ಹಾಕಬೇಕಾಗತ್ತೆ. ಇದು ಎಲ್ಲ ರೀತಿಯ ಕಾರಣಗಳಿಂದ ಮೊಗ್ಗುದುರುತ್ತೆ. ತುಂಬ ಜನ ನನ್ನ ಹತ್ರ ಮೊಗ್ಗುದುರುತ್ತೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಆದರೆ ನಾವು ಎಲ್ಲವನ್ನು ಮೇಂಟೈನ್ ಮಾಡಿದರೆ ಮಾತ್ರ ಆ ರೀತಿ ಬರಲ್ಲ. ಕೆಲವೊಂದು ಸಾರಿ ವಾತಾವರಣ ಏರುಪೇರಿಂದ ಕೂಡ ಆಗತ್ತೆ, ಆ ಟೈಮಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ. ಹಾಗೆ ನೋಡಿ ನಾನು ಅದನ್ನೆಲ್ಲ ಮಿಕ್ಸ್ ಮಾಡಿ 1 ದಿನ ಹಾಗೆ ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಅದ ಟೀ ಪುಡಿ ಕಲರೆಲ್ಲ ಬಿಟ್ಕೊಂಡಿದ್ದೆ, ಈರುಳ್ಳಿ ಸಿಪ್ಪೆ ಕಲರು ಎಲ್ಲ ಬಿಟ್ಕೊಂಡಿದೆ. ಹಾಗೆ ನೋಡಿ ಇದನ್ನು ನಾನು ಮಿಕ್ಸ್ ಮಾಡಿ ಒಂದು ಬಕೆಟಿಗೆ ಹಾಕ್ಕೋತೀನಿ. ನೋಡಿ ಇದಿಷ್ಟನ್ನು ಮಿಕ್ಸ್ ಮಾಡಿ ಒಂದು ಬಕೆಟಿಗೆ ಹಾಕ್ಕೊಂಡು ನಾನು ಇದು ಎಷ್ಟು ಲಿಕ್ವಿಡ್ ಇದೆಯೋ ಅದರ 2 ಪಟ್ಟು ನೀರನ್ನು ಮಿಕ್ಸ್ ಮಾಡ್ಕೋತೀನಿ. 2 ಪಟ್ಟು ನೀರನ್ನು ಹಾಕಬೇಕು. ನೀವು ಇದನ್ನು ಲಾಸ್ಟಲ್ಲಿರೋದಕ್ಕೆ ಮತ್ತೆ ನೀರನ್ನು ಹಾಕಿ 1 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿ ಮತ್ತೆ ಹಾಕ್ಬೋದು. ಹಾಗೆ ನೋಡಿ ಇದಕ್ಕೆ ನಾನು 2 ಲೀಟ್ರ್ ನೀರನ್ನು ಮತ್ತೆ ಹಾಕ್ತೀನಿ. ಟೋಟಲ್ 3 ಲೀಟ್ರ್ ಆಗುತ್ತೆ. ಅದನ್ನು ನಾನು ದಾಸವಾಳ, ಮಲ್ಲಿಗೆ, ಗುಲಾಬಿ, ಸೇವಂತಿಗೆ ಈ ಎಲ್ಲ ಗಿಡಗಳಿಗೂ ಸ್ಪ್ರೇ ಕೂಡ ಮಾಡ್ಬೋದು, ಮತ್ತು ನಾವು ಅದನ್ನು ಗಿಡಗಳಿಗೂ ಕೂಡ ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಟಾನಿಕ್ ಥರ ಆಗಿದೆ. ಈ ಟಾನಿಕ್ ಅನ್ನು ಹಾಕೋದ್ರಿಂದ ನಮ್ಮ ಗಿಡಗಳು ಹೆಲ್ದಿಯಾಗಿ ಬರೋಕ್ಕೆ ಸಹಾಯ ಆಗುತ್ತೆ. ಇದನ್ನು ನಾವು ಎಲ್ಲ ಗಿಡಗಳಿಗೂ, ಅಂದರೆ ದಾಸವಾಳ ಗಿಡಗಳು ಒಂದು 12 ಇಂಚು ಪಾಟಲ್ಲಿ ಇದೆ. ಹಾಗಾಗಿ ನಾನು ಇದಕ್ಕೆ ಬೆಳಗ್ಗಿನ ಹೊತ್ತಲ್ಲಿ ನಾವು ಆ ಗಿಡಕ್ಕೆ ನೀರು ಹಾಕದೆ, ಆ ದಿನ ಗಿಡಕ್ಕೆ ನೀರು ಹಾಕದೆ ಇದೇ ನೀರನ್ನು ಹಾಕಬೇಕು. ಒಂದು 250 1 ಗ್ಲಾಸ್ ಆಗುವಷ್ಟು, ಅಂದರೆ ನಾನು ಎಷ್ಟು ಹಾಕಿದ್ದೀನಿ ಅಂತ, ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇದು ದೊಡ್ಡ ಗ್ರೋ ಬ್ಯಾಗಲ್ಲಿರೋದ್ರಿಂದ ಇದನ್ನು ಹಾಕ್ಕೊಂಡಿದ್ದೀನಿ, ಇಷ್ಟು ಹಾಕ್ಕೊಂಡಿದ್ದೀನಿ. ನೀವು ಚಿಕ್ಕ ಗಿಡ ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಬಹುದು. ಈ ರೀತಿ ಎಲ್ಲ ಗಿಡಗಳಿಗೂ ಹಾಕಿ 15 ದಿವಸಕ್ಕೆ ಒಂದು ಸಾರಿ ಈ ರೀತಿ ಫರ್ಟಿಲೈಸರನ್ನು ಹಾಕಿ, ಈ ಫರ್ಟಿಲೈಸರನ್ನು ಹಾಕಿ, ಮತ್ತು ಮುಂದಿನ ವಾರದಲ್ಲಿ ಬೇರೆ ಫರ್ಟಿಲೈಸರನ್ನು ಹಾಕಿ ಇದೇ ರೀತಿ ಹಾಕ್ತಾ ಬಂದರೆ ನಮ್ಮ ಗಿಡಗಳು ಹೊಸ ಚಿಗುರು ಬಂದು ಹೆಲ್ದಿಯಾಗಿ ಇರುತ್ತೆ. ಮತ್ತು ನಾವು ಪೆಸ್ಟಿಸೈಡನ್ನು ಆರ್ಗ್ಯಾನಿಕ್ ಆಗಿ ಏನಾದರೂ ಸ್ಪ್ರೇ ಮಾಡ್ತಾನೇ ಇರಬೇಕಾಗತ್ತೆ. ಕೀಟ ಬರದೇ ಇರೋ ಹಾಗೆ ತಡೆಯೋದು ಕೂಡ ತುಂಬ ಇಂಪಾರ್ಟೆಂಟು. ಮೊಗ್ಗುಗಳಿಗೆ ಫಂಗಸ್ ಆದರೂ ಕೂಡ ಮೊಗ್ಗು ಉದುರುತ್ತೆ. ಹಾಗಾಗಿ ನಾವು ಯಾವುದಾದ್ರೂ ಕೀಟನಾಶಕನ ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ. ದಾಸವಾಳ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.